ನಮಸ್ಕಾರ, ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬೆಂಗಳೂರಿನ ಟೆಕ್ಕಿಯೊಬ್ಬರು 31.83 ಕೋಟಿ ರೂಪಾಯಿ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಡಿಜಿಟಲ್ ಅರೆಸ್ಟ್ ಎಂಬ ಮಾಯಾಜಾಲಕ್ಕೆ ಸಿಲುಕಿದ ಈ ಮಹಿಳೆ ಯಾರೊಂದಿಗೂ ಈ ವಿಷಯವನ್ನು ಹೇಳದೆ ಹಂತ ಹಂತವಾಗಿ ಕೋಟ್ಯಾಂತರ ರೂಪಾಯಿಯನ್ನು ವಂಚಕರ ಖಜಾನೆಗೆ ಸೇರಿಸಿದ್ದಾರೆ. ಇದು ರಾಜ್ಯದಲ್ಲಿಯೇ ಅತಿದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣ ಎಂದು ಪರಿಗಣಿಸಲಾಗಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು. ಆದರೆ ಅಷ್ಟರೊಳಗಾಗಲೇ ಈ ಮಹಿಳೆ ವಂಚನೆಗೆ ಒಳಗಾಗಿದ್ದಾರೆ. 2024ರಿಂದಲೇ ಈ ಮಹಿಳೆಯನ್ನು ಕಾಡುತ್ತಿದ್ದ ಸೈಬರ್ ಅಪರಾಧಿಗಳು ಸುಮಾರು 6 ತಿಂಗಳವರೆಗೂ ಈಕೆಯನ್ನು ತಮ್ಮ ಕಣ್ಗಾವಲಿನಲ್ಲಿರಿಸಿದ್ದರು. ಹಣವನ್ನು ದೋಚಿದ ನಂತರ ಹಠಾತ್ತನೆ ತನ್ನ ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ. 57 ವರ್ಷ ವಯಸ್ಸಿನ ಈ ಮಹಿಳೆ ಐಟಿ ಕಂಪನಿಯ ಉದ್ಯೋಗಿಯಾಗಿದ್ದು ನಿವೃತ್ತ ಬದುಕಿಗೆ ಕೂಡಿಟ್ಟಿದ್ದ ಕೋಟ್ಯಾಂತರ ಹಣವನ್ನು ಕಳೆದುಕೊಂಡಿದ್ದಾರೆ. ಮೊದಲಿಗೆ ಈ ಮಹಿಳೆಗೆ ಕೊರಿಯರ್ ಕಂಪನಿ ಎಂದು ಹೇಳಿಕೊಂಡು ಕರೆಯೊಂದು ಬಂದಿದೆ. ಆಕೆಯ ಹೆಸರಿನಲ್ಲಿ ಮಾದಕ ವಸ್ತು, ಕ್ರೆಡಿಟ್ ಕಾರ್ಡ್, ಪಾಸ್ಪೋರ್ಟ್ ಇರುವಂತಹ ಕೊರಿಯರ್ ಬಂದಿದೆ ಎಂದು ಆ ವ್ಯಕ್ತಿ ಹೇಳಿದ್ದಾನೆ. ಆದರೆ ಈ ಮಹಿಳೆ ತನಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಹೇಳಿದಾಗ ಸೈಬರ್ ಕ್ರೈಮ್ಗೆ ದೂರು ನೀಡುವಂತೆ ಆ ವ್ಯಕ್ತಿ ಹೇಳಿದ್ದಾನೆ. ಇದಕ್ಕೆ ಮಹಿಳೆ ಉತ್ತರಿಸುವ ಮೊದಲೇ ಕರೆ ಬೇರೊಬ್ಬ ವ್ಯಕ್ತಿಗೆ ವರ್ಗಾವಣೆಯಾಗಿದೆ. ತನ್ನನ್ನು ತಾನು ಸಿಬಿಐ ಅಧಿಕಾರಿ ಎಂದು ಪರಿಚಯಿಸಿಕೊಂಡ ಆ ವ್ಯಕ್ತಿ ಆಕೆಗೆ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಎಂದು ಹೆದರಿಸಿದ್ದಾನೆ. ಈ ವಿಷಯವನ್ನು ಬಹಿರಂಗಪಡಿಸಿದರೆ ಸೈಬರ್ ವಂಚಕರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಎಂದು ಹೇಳಿ ಆ ಮಹಿಳೆ ಪೊಲೀಸರಿಗೆ ದೂರು ನೀಡದಂತೆ ತಡೆದಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಆಕೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ ಈ ವಂಚಕರು ಈಕೆಯನ್ನು ಒಂದು ರೀತಿ ಹೌಸ್ ಅರೆಸ್ಟ್ ಮಾಡಿದ್ದಾರೆ. ನಂತರ ಆರ್ಬಿಐಗೆ ಆಸ್ತಿ ಘೋಷಿಸಬೇಕು ಎಂದು ಮಹಿಳೆಗೆ ನಂಬಿಸಿ ಆಕೆಯ ಅಕೌಂಟ್ನಿಂದ ಹಂತ ಹಂತವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಿಸಿಕೊಂಡು ಆಕೆಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. 2025ರ ಫೆಬ್ರವರಿ ಒಳಗೆ ಪರಿಶೀಲನೆ ನಡೆಸಿ ಹಣವನ್ನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗುವುದು ಎಂದು ಹೇಳಿದ ವಂಚಕರು ನಂತರ ಹಣವನ್ನು ವಾಪಸ್ ನೀಡಲು ಒಂದಲ್ಲ ಒಂದು ನೆಪ ಹೇಳುತ್ತಿದ್ದರು. ಇದರಿಂದ ಅನುಮಾನಗೊಂಡ ಟೆಕ್ಕಿ ಮಹಿಳೆ ಇದೇ 14ರಂದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಮನೆಯಲ್ಲಿ ಮಗನ ಮದುವೆ ಇದ್ದ ಕಾರಣ ಹಾಗೂ ವಂಚಕರು ಈಕೆಗೆ ಹೆದರಿಸಿದ ಪರಿಣಾಮ ಈ ಮಹಿಳೆ ಈ ವಿಷಯವನ್ನು ಕುಟುಂಬದವರಿಗಾಗಲಿ ಸ್ನೇಹಿತರಿಗಾಗಲಿ ತಿಳಿಸಿಲ್ಲ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.